ನಾನು ಎಐಗೆ ಎಂಜಿನಿಯರಿಂಗ್ ಸಿಲೆಬಸ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಎಂಜಿನಿಯರಿಂಗ್ ನೋಟ್ಸನ್ನು ಕೊಟ್ಟೆ. ವಿತಿನ್ ಮಿನಿಟ್ಸ್ ಒಳಗಡೆ ಎಐ ರಿಪೀಟೆಡ್ ಟಾಪಿಕ್ಸ್, ಹೈ ಸ್ಕೋರಿಂಗ್ ನ್ಯೂಮೆರಿಕಲ್ಸ್, ಎಕ್ಸಾಮಿನ ಪ್ಯಾಟರ್ನ್ಸ್ ಮತ್ತು ಫಾಸ್ಟಾಗಿ ಮಾರ್ಕ್ಸನ್ನು ಸೆಕ್ಯೂರ್ ಮಾಡೋದಕ್ಕೆ ಶಾರ್ಟ್ಕಟ್ಸನ್ನು ಐಡೆಂಟಿಫೈ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇಲ್ಲೇ ನನಗೆ ಒಂದು ರಿಯಲೈಸೇಷನ್ ಆಯ್ತು. ಅದೇನು ಅಂತಂದ್ರೆ ಸ್ಟೂಡೆಂಟ್ಸ್ ಎಐಯನ್ನು ಎಕ್ಸಾಮ್ಗೋಸ್ಕರ ಕಂಪ್ಲೀಟ್ಲಿ ರಾಂಗ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ. ಯಾಕಂದ್ರೆ ಈಗ ಪ್ರಾಬ್ಲಮ್ ಇನ್ಫಾರ್ಮೇಶನ್ ಅಲ್ಲ, ಟೂ ಮಚ್ ಇನ್ಫಾರ್ಮೇಶನ್. ಸ್ಟೂಡೆಂಟ್ಸ್ ಅವರ್ಗಟ್ಲೆ ಸ್ಟಡಿ ಮಾಡ್ತಾರ, ನೋಟ್ಸ್ ಕಲೆಕ್ಟ್ ಮಾಡ್ತಾರ, ರ್ಯಾಂಡಮ್ ಯೂಟ್ಯೂಬ್ ವಿಡಿಯೋಸ್ ಅನ್ನ ನೋಡ್ತಾರ, ಚಾಟ್ ಜಿಪಿಟಿ ಒಳಗೆ ಎಂಡ್ಲೆಸ್ ಪ್ರಾಂಪ್ಟ್ಸ್ ಗಳನ್ನ ಯೂಸ್ ಮಾಡ್ತಾರ. ಇಷ್ಟೆಲ್ಲ ಮಾಡಿ ಅವ್ರ ಕೊನೆಗೆ ಟೋಟಲಿ ಕನ್ಫ್ಯೂಸ್ ಆಗಿಬಿಡ್ತಾರ. ಯಾಕಂದ್ರ ಅವ್ರ ಎಐ ಅನ್ನ ಸ್ಮಾರ್ಟ್ ಆಗಿ ಯೂಸ್ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಈ ವಿಡಿಯೋ ಒಳಗ ನಾನ್ ನಿಮ್ಗೆ ಯಾವ್ದು ರ್ಯಾಂಡಮ್ ಪ್ರಾಂಪ್ಟ್ಸ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಹೇಳ್ತಾ ಇಲ್ಲ. ನಿಮ್ಗೊಂದು ಕಂಪ್ಲೀಟ್ ಎಕ್ಸಾಮ್ ಪ್ರಿಪರೇಷನ್ ವರ್ಕ್ ಫ್ಲೋ ಅನ್ನ ಹೇಳ್ಕೊಡ್ತಾ ಇದ್ದಾನೆ. ಇದರಿಂದ ನಿಮ್ಗೆ ಹೈ ಪ್ರಿಯಾರಿಟಿ ಟಾಪಿಕ್ಸ್ ಅನ್ನ ಯಾವ ತರ ಐಡೆಂಟಿಫೈ ಮಾಡುದ, ಫಾಸ್ಟ್ ಆಗಿ ಯಾವ ತರ ರಿವಿಷನ್ ಮಾಡುದ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಯಾವ ಥರ ಅನಲೈಸ್ ಮಾಡೋದು ಮತ್ತು ಎಕ್ಸಾಮ್ಸ್ಗೆ ಪ್ರೆಷರ್ ಇಲ್ಲದೆ ಯಾವ ಥರ ರೆಡಿ ಆಗೋದು ಅಂತೇಳಿ ಅರ್ಥ ಆಗ್ತದೆ. ಈ ವಿಡಿಯೋದ ಬೆಸ್ಟ್ ಪಾರ್ಟ್ ಏನು ಅಂತಂದರೆ, ನೀವು ಇಷ್ಟೆಲ್ಲ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಜಸ್ಟ್ ಎರಡೇ ಟೂಲ್ಸ್. ಒಂದು ನೋಟ್ಬುಕ್ LM, ಇನ್ನೊಂದು ಚಾಟ್ GPT. ನೀವೇನಾದರೂ ಲಾಸ್ಟ್ ಮಿನಿಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ರಿ ಅಂತಂದ್ರೆ ನಿಮ್ಮ ಫಸ್ಟ್ ಕೆಲಸ ಏನಿರಬೇಕು ಅಂತಂದ್ರೆ ಹೈ ಪ್ರಿಯಾರಿಟಿ ಟಾಪಿಕ್ಸ್ ಗಳನ್ನ ಐಡೆಂಟಿಫೈ ಮಾಡೋದು. ಯಾಕಂದ್ರೆ ನೀವು ಸಬ್ಜೆಕ್ಟ್ ಒಳಗಡೆ ಎಲ್ಲಾನು ಓದ್ಕೊಂತ ಹೋದ್ರಿ ಅಂತಂದ್ರೆ ನಿಮ್ಗೆ ಯಾವುದು ತಲೆಗೆ ಹತ್ತೋದಿಲ್ಲ. ಸೊ ಅದಕ್ಕೋಸ್ಕರ ಹೈ ಪ್ರಿಯಾರಿಟಿ ಯಾವ್ದೈತಲ್ಲ ಅದನ್ನ ಐಡೆಂಟಿಫೈ ಮಾಡ್ಬೇಕು. ಬಟ್ ನೀವು ಇದನ್ನ ಮ್ಯಾನ್ಯುವಲಿ ಮಾಡ್ಲಿಕ್ಕೆ ಹೋದ್ರಿ ಅಂತಂದ್ರೆ ಇಟ್ ಈಸ್ ಇಂಪಾಸಿಬಲ್, ರೈಟ್? ಸೊ ಅದಕ್ಕೋಸ್ಕರ ನಾವು ಯೂಸ್ ಮಾಡ್ತೀವಿ ನೋಟ್ಬುಕ್ LM. ನೋಟ್ಬುಕ್ LM ಗೂಗಲ್ ಅವ್ರದ್ದು ಒಂದು ಪ್ರಾಡಕ್ಟ್ ಐತಿ, ಸ್ಟೂಡೆಂಟ್ಸ್ಗೋಸ್ಕರನ ಆ್ಯಕ್ಚುಲಿ ಮಾಡಿರೋದೈತಿ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂತಂದ್ರೆ ನೋಟ್ಬುಕ್ LM ಒಳಗಡೆ ಹೋಗಿ ನಿಮ್ಮ ಸಿಲೆಬಸನ್ನು ಅಪ್ಲೋಡ್ ಮಾಡಬೇಕಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಅಪ್ಲೋಡ್ ಮಾಡಬೇಕಾ, ಆಮೇಲೆ ನಿಮ್ಮ ಯಾವ ಸಬ್ಜೆಕ್ಟ್ ಐತಲ್ಲ ಅದರದ ನೋಟ್ಸನ್ನು ಅಪ್ಲೋಡ್ ಮಾಡಬೇಕಾ. ಅದನ್ನು ಅಪ್ಲೋಡ್ ಮಾಡಿ ಇಲ್ಲಿ ನಾವೊಂದು ಪ್ರಾಂಪ್ಟನ್ನು ಕೊಟ್ಟಿದ್ದೇನೆ, ಆ ಪ್ರಾಂಪ್ಟನ್ನು ರನ್ ಮಾಡಿರಿ. ಡೋಂಟ್ ವರಿ, ಈ ಎಲ್ಲ ಪ್ರಾಂಪ್ಟ್ಸ್ಗಳನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ. ಈ ವಿಡಿಯೋ ಒಳಗಡೆ ಏನೆಲ್ಲ ಡಿಸ್ಕಸ್ ಮಾಡ್ತೀವಿ. ಇವಾಗ ಈ ಪ್ರಾಂಪ್ಟ್ ಏನು ಮಾಡ್ತೈತಿ ಅಂತಂದ್ರೆ ನಿಮ್ಮ ಸಿಲೆಬಸ್, ನೋಟ್ಸ್ ಮತ್ತು ಕ್ವಶನ್ ಪೇಪರನ್ನು ಅನಲೈಸ್ ಮಾಡ್ತೈತಿ. ಆಮೇಲೆ ನಿಮ್ಗೆ ಮೋಸ್ಟ್ ರಿಪೀಟೆಡ್ ಟಾಪಿಕ್ಸ್, ಹೈ ಸ್ಕೋರಿಂಗ್ ಚಾಪ್ಟರ್ಸ್, ಯಾವ ಟಾಪಿಕ್ಸ್ ಅಗೇನ್ ಅಂಡ್ ಅಗೇನ್ ಬಂದಿದಾವಲ್ಲ ಅದನ್ನ ಐಡೆಂಟಿಫೈ ಮಾಡ್ತೈತಿ. ಆಮೇಲೆ ಅವುಗಳನ್ನ ಏನ್ ಮಾಡ್ತೈತಿ ಅಂತಂದ್ರೆ ಹೈ, ಮೀಡಿಯಂ ಮತ್ತು ಲೋ ಪ್ರಿಯಾರಿಟಿ ಒಳಗಡೆ ಡಿವೈಡ್ ಮಾಡ್ತೈತಿ. ಸೊ ಇವಾಗ ಇದರ ರೆಸ್ಪಾನ್ಸ್ ಮಾಡೈತಿ ನೋಡ್ರಿ. Most repeated topics across the provided notes and examination papers, the following themes appear consistently in almost every session. Okay, before I continue that reading, ಆ್ಯಕ್ಚುಲಿ ನಾ ಇಲ್ಲಿ ಏನು ಮಾಡಿದ್ದೇನೆ ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಎಂಜಿನಿಯರಿಂಗ್ ಸಬ್ಜೆಕ್ಟನ್ನು ಅಪ್ಲೋಡ್ ಮಾಡಿದ್ದೇನೆ. ಮಾಡ್ಯೂಲ್ 1, ಮಾಡ್ಯೂಲ್ 2 ನೋಟ್ಸನ್ನು ಅಪ್ಲೋಡ್ ಮಾಡಿದ್ದೇನೆ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಪ್ಲೋಡ್ ಮಾಡಿದ್ದೇನೆ, ಆಮೇಲೆ ಕಂಪ್ಲೀಟ್ ಸಿಲೆಬಸ್ ಅನ್ನು ಅಪ್ಲೋಡ್ ಮಾಡಿದ್ದೇನೆ. ಇಲ್ಲಿ ನೋಡ್ರಿ, ಇದು ಹೇಳ್ತೈತಿ ಜಾಯಿಂಟ್ ಚಾರ್ಟ್ ಮತ್ತು ಸ್ಕೆಡ್ಯೂಲಿಂಗ್ ಅಲ್ಗೋರಿದಮ್ ಪ್ರಾಬ್ಲಮ್ಸ್ ಅನ್ನ ಕನ್ಸಿಸ್ಟೆಂಟ್ ಆಗಿ ಕೇಳ್ತಾ ಇದ್ದಾರೆ. 7 to 12 ಮಾರ್ಕ್ಸ್ ಇದ್ರೊಳಗಡೆ ನಿಮ್ಗೆ ಸಿಗ್ತೈತಿ. ಅದಾದ್ಮೇಲೆ ಡೆಡ್ಲಾಕ್ ಬಗ್ಗೆ ಕೇಳ್ತಾ ಇದ್ದಾರೆ, ಇದ್ರೊಳಗಡೆ ನಿಮ್ಗೆ 8 ರಿಂದ 10 ಮಾರ್ಕ್ಸ್ ಸಿಗ್ತೈತಿ. ಹೈ ಪ್ರಿಯಾರಿಟಿ ಒಳಗೆ ಇಲ್ಲ ಅಂದ್ರೂ ಕೂಡ ಒಂದು 30 ರಿಂದ 40 ಮಾರ್ಕ್ಸ್ ಇಲ್ಲೇ ಸಿಗ್ತೈತೆ ನಿಮ್ಗೆ. ಸೊ ಈ ಒಂದು ಚಾಪ್ಟರ್ ನ ನೀವೇನಾದ್ರೂ ಮಾಸ್ಟರ್ ಮಾಡಿದ್ರಿ ಅಂತಂದ್ರೆ ನಿಮ್ದು ಬ್ಯಾಕ್ಲಾಗ್ ಉಳಿಯುವುದೇ ಇಲ್ಲ. ಬಿಕಾಸ್ ಈ ಕ್ವಶನ್ಸ್ ಬಂದೇ ಬರ್ತೈತಿ, ನೀವು ಇದಕ್ಕೆ ಆನ್ಸರ್ ಮಾಡ್ಲೇಬಹುದು. ಸೊ ಈ ತರ ನೀವು ಹೈ ಪ್ರಿಯಾರಿಟಿ ಟಾಪಿಕ್ಸ್ ಅನ್ನ ಐಡೆಂಟಿಫೈ ಮಾಡಬಹುದು. ಇಲ್ಲಿ ನಿಮ್ಗೆ ಲೋ ಮತ್ತು ಮೀಡಿಯಂ ಪ್ರಿಯಾರಿಟಿ ಕೂಡ ಇಲ್ಲಿ ಕೆಳಗಡೆ ಕೊಟ್ಟಿರ್ತೈತದ, ನೀವು ಅದನ್ನ ಚೆಕ್ಔಟ್ ಮಾಡ್ಕೊಡ್ರಿ. ನೆಕ್ಸ್ಟ್ ಲೇಯರ್ ಅಥವಾ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಇವಾಗ ಗೊತ್ತಾಯ್ತು ಯಾವ ಟಾಪಿಕ್ ಜಾಸ್ತಿ ಕೇಳ್ತಾ ಇದಾರ ಅಂತ ಹೇಳಿ, ರೈಟ್? ಸೊ ಯಾವ್ದು ಹೈ ಪ್ರಿಯಾರಿಟಿ ಐತಿ ಅಂತ ಹೇಳಿ. ನೆಕ್ಸ್ಟ್ ನೀವು ಇವಾಗ ಆ ಟಾಪಿಕ್ ಅನ್ನ ತಗೊಂಡು ಓದ್ಲಿಕ್ಕೆ ಕೂತ್ಕೊಂಡ್ರಿ ಅಂತಂದ್ರೆ ಇಟ್ ವಿಲ್ ಬಿ ಲಾಟ್ ಆಫ್ ಪೇಜಸ್, ರೈಟ್? ಲೈಕ್ ಆಲ್ಮೋಸ್ಟ್ 100 ಪೇಜಸ್ ಆ ಟಾಪಿಕ್ ಇತ್ತು ಅಂತಂದ್ರೆ ಎಲ್ಲಾನು ನೀವು ಓದ್ಕೊಂಡು ಕೂತ್ಕೊಂಡ್ರಿ ಅಂತಂದ್ರೆ ಅಗೇನ್ ಯು ಗೆಟ್ ಬೋರ್ಡ್. ಸೊ ಇಲ್ಲಿ ಏನು ಮಾಡಬೇಕು ಅಂದ್ರೆ ಕಂಪ್ರೆಸ್ ಮಾಡಬೇಕು. ಕಂಪ್ರೆಸ್ ಅಂದ್ರೆ 100 ಪೇಜ್ ಇರುವಂಥ ಟಾಪಿಕನ್ನು ಜಸ್ಟ್ 10 ಪೇಜ್ಗೆ ಕಂಪ್ರೆಸ್ ಮಾಡಬೇಕು. ಅಂದ್ರೆ ಇಲ್ಲಿ 80-20 ರೂಲನ್ನು ಅಪ್ಲೈ ಮಾಡಬೇಕು. ನೀವು 20% ಏನು ಇನ್ಫಾರ್ಮೇಷನ್ ಐತಲ್ಲ ಅದರಿಂದ 80% ಕವರ್ ಮಾಡ್ತೀರಿ. ಸೊ ಇದನ್ನು ಯಾವ ಥರ ಮಾಡೋದು, ಇದಕ್ಕೊಂದು ಪ್ರಾಂಪ್ಟ್ ಬರ್ದಿದ್ದಾನೆ. ಸೇಮ್ ಚಾರ್ಟ್ ಒಳಗಡೆ LLM ಒಳಗಡೆ, ನೋಟ್ಬುಕ್ LM ಒಳಗಡೆ ಸೇಮ್ ಚಾರ್ಟ್ ಒಳಗಡೆ ಈ ಪ್ರಾಂಪ್ಟನ್ನು ಪೇಸ್ಟ್ ಮಾಡಿರಿ. ಇದೇನು ಮಾಡ್ತೈತಿ ಅಂತಂದ್ರೆ, ನಾನು ಇವಾಗ ಇದನ್ನು ಎಂಟ್ರ್ ಮಾಡ್ತೇನೆ. ಇದು ಏನಕ್ಕೆ ಹೆಲ್ಪ್ ಮಾಡ್ತೈತಿ ಅಂತಂದ್ರೆ ನಿಮ್ಗೆ ಫಾಸ್ಟ್ ಅಂಡರ್ಸ್ಟ್ಯಾಂಡಿಂಗ್, ಫಾಸ್ಟರ್ ರಿವಿಷನ್ ಮತ್ತು ಎಕ್ಸಾಮ್ ಫೋಕಸ್ ಪ್ರಿಪ್ರೇಷನ್ಗೆ ಹೆಲ್ಪ್ ಮಾಡ್ತೈತಿ. ಇದರೊಳಗೆ ಏನೇನು ಇನ್ಕ್ಲೂಡ್ ಇರ್ತೈತಿ ಅಂತಂದರೆ ಇಂಪಾರ್ಟೆಂಟ್ ಕನ್ಸೆಪ್ಟ್, ಶಾರ್ಟ್ಕಟ್ಸ್, ಕಾಮನ್ ಮಿಸ್ಟೇಕ್ಸ್, ಇಂಪಾರ್ಟೆಂಟ್ ಫಾರ್ಮುಲಾಸ್ ಆರ್ ಡೆಫಿನಿಷನ್ಸ್,
ರಿಪೀಟೆಡ್ ಕ್ವಶನ್ ಪ್ಯಾಟರ್ನ್ಸ್, ಆಮೇಲೆ ಕ್ವಿಕ್ ರಿವಿಷನ್ ನೋಟ್ಸ್. ಸೊ ನಿಮ್ದು ಎಷ್ಟು ಬಿಗ್ ಟಾಪಿಕ್ ಇದ್ರೂ ಕೂಡ ಅದನ್ನು ಒಂದು ಸ್ಮಾಲ್ ಸೆಕ್ಷನ್ ಒಳಗಡೆ ಮಾಡಿಕೊಡ್ತದೆ. ಸೊ ಇಲ್ಲಿ ನೀವು ನೋಡ್ತಿರ್ಬೋದ ಕ್ವಿಕ್ ರಿವಿಷನ್ ನೋಟ್ಸ್ ಅಂತೇಳಿ ಒಂದು ಹೆಡ್ಡಿಂಗ್ ಹಾಕಿ ಇದ್ರೊಳಗಡೆ ಒಂದು 6 ಪಾಯಿಂಟ್ಸ್ಗಳನ್ನು ಕೊಟ್ಟೈತಿ. ಸೊ ನೀವು ಎಲ್ಲನೂ ಓದ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೇನ್ ಈ ಪಾಯಿಂಟ್ಸ್ ಏನೈತಲ್ಲ ಇದನ್ನ ಬೇಗ ಪ್ರಿಪೇರ್ ಆದ್ರಿ ಅಂದ್ರೆ ಸಾಕು. ಇದನ್ನ ಮೆಮರೈಸ್ ಮಾಡಿದ್ರಿ ಅಥವಾ ಇದನ್ನ ನೀವು ಓದ್ಕೊಂಡ್ರಿ ಅಂತಂದ್ರೆ ನಿಮ್ಗೆ ಈಸಿ ಆಗ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಆ್ಯಂಡ್ ಹ್ಯಾಕ್ ಫಾರ್ ನ್ಯೂಮರಿಕಲ್ಸ್. ಸೊ ನ್ಯೂಮರಿಕಲ್ಸ್ ಆರ್ ವೆರಿ ಹಾರ್ಡ್ ಟು ರಿಮೆಂಬರ್, ರೈಟ್? ಸೊ ಅದಕ್ಕೋಸ್ಕರ ಇಲ್ಲಿ ನಿಮ್ಗೆ ಫಾರ್ಮುಲಾಸನ್ನು ಕೂಡ ಕೊಟ್ಟೈತಿ ನೋಡ್ರಿ. ಟರ್ನ್ ಅರೌಂಡ್ ಟೈಮ್, ಟ್ಯಾಟ್, ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಸೊ ಇದೇ ಥರ ನಿಮ್ಗೆ ಮಲ್ಟಿಪಲ್ ಟ್ರಿಕ್ಸನ್ನು ಕೊಡ್ತೈತಿ. ಓಕೆ, ದೆನ್ ಆಮೇಲೆ ಕಾಮನ್ ಮಿಸ್ಟೇಕ್ಸ್, ನೀವು ಏನನ್ನು ಅವಾಯ್ಡ್ ಮಾಡಬೇಕು ಅದನ್ನು ಕೂಡ ಇಲ್ಲಿ ಹೇಳ್ತೈತಿ. ಸೊ ಇದು ನಿಮ್ಮ ಜಾಬನ್ನು 50% ಕಡಿಮೆ ಮಾಡಿಬಿಡ್ತೈತಿ. ನಿಮ್ಮ ಸ್ಟ್ರೆಸ್ ಈಗ ಆಬ್ವಿಯಸ್ಲಿ ಕಡಿಮೆ ಆಗಿರ್ಬೇಕು. ಯಾಕಂತಂದರೆ ನೀವು ಟೋಟಲ್ ಬುಕ್ಕನ್ನು ಓದೋ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಹೈ ಪ್ರಿಯಾರಿಟಿ ಟಾಪಿಕನ್ನು ಐಡೆಂಟಿಫೈ ಮಾಡಿದಿರಿ, ಅದನ್ನು ಕೂಡ ನೀವು ಇವಾಗ ಕಂಪ್ರೆಸ್ ಮಾಡಿದಿರಿ. ಸೊ ಜಸ್ಟ್ ವಿತಿನ್ ಅವರ್ ಆರ್ 2 ಅವರ್ ನೀವು ಭಾಳಷ್ಟು ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡ್ಬೋದು. ಸೊ ನಿಮಗೆ ಇವಾಗ ಗೊತ್ತಾಯಿತು ಯಾವ ಥರ ಹೈ ಪ್ರಿಯಾರಿಟಿ ಟಾಪಿಕನ್ನು ಐಡೆಂಟಿಫೈ ಮಾಡಬೇಕು ಮತ್ತು ಆ ಟಾಪಿಕನ್ನು ಲೆಂದಿ ಇತ್ತು ಅಂತಂದ್ರೆ ಅದನ್ನು ಯಾವ ಥರ ಕಂಪ್ರೆಸ್ ಮಾಡಬೇಕು ಅಂತೇಳಿ. ಅದರಿಂದ ಭಾಳಷ್ಟು ಟೈಮ್ ಸೇವ್ ಆಗ್ತೈತಿ. ನೆಕ್ಸ್ಟ್ ಬಂದುಬಿಟ್ರೆ ನೀವು ಇವಾಗ ಆ ಟಾಪಿಕನ್ನು ಮಾಸ್ಟರ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಡ್ರಿ, ನೀವು ಓದಿದ್ದೀರಿ, ಬಟ್ ಇವಾಗ ಅದ್ರ ನಿಮಗೆ ನಿಜವಾಗ್ಲೂ ಅರ್ಥ ಆಗಿತ್ತು ಇಲ್ಲೋ ಅಂತ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ಲ. ಬಿಕಾಸ್ ಎಕ್ಸಾಮ್ಸ್ ಪ್ರಿಪೇರ್ ಆಗಬೇಕಾದ್ರೆ ತುಂಬ ಜನ ಓದ್ತಾರೆ, ಎಕ್ಸಾಮ್ ಒಳಗಡೆ ಹೋದ ತಕ್ಷಣ ಬರೀಲಿಕ್ಕೆ ಜ್ಞಾಪಕನೇ ಆಗಂಗಿಲ್ಲ. ಸೊ ಅವಾಗ ಏನು ಮಾಡ್ಬೇಕು, ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ನೋಟ್ಬುಕ್ ಎಲ್ಲಮಿಂದ ChatGPT ಮೂವ್ ಆಗ್ತೀವಿ. ಇವಾಗ ಇಲ್ಲಿ ನಾವು ChatGPT ನಾವೊಂದು ಇಲ್ಲಿ ಪ್ರಾಂಪ್ಟನ್ನು ಬರೆದಿದ್ದೇನೆ. ಸೊ ಈ ಪ್ರಾಂಪ್ಟ್ ಏನು ಮಾಡ್ತೈತಿ ಅಂದರೆ ಇದು ನಿಮ್ಗೆ ಒಂದು ಎಕ್ಸಾಮಿನರ್ ಅಥವಾ ಎಕ್ಸಾಮ್ ಟ್ರೈನರ್ ಥರ ಆ್ಯಕ್ಟ್ ಮಾಡ್ತೈತಿ. ಇಲ್ಲಿ ನೀವು ಜಸ್ಟ್ ಟಾಪಿಕನ್ನು ಚೇಂಜ್ ಮಾಡ್ಬೇಕು. ನೋಡ್ರಿ ಅಲ್ಲಿ ನಿಮ್ಗೆ ಹೈ ಪ್ರಿಯಾರಿಟಿ ಟಾಪಿಕ್ಸ್ ಒಳಗಡೆ ಕೂಡ ಮಲ್ಟಿಪಲ್ ಟಾಪಿಕ್ಸ್ ಇದಾವೆ. ಅದರೊಳಗಡೆ ಒಂದೊಂದಾಗೆ ಪಿಕ್ ಮಾಡಿ ಇಲ್ಲಿ ಟಾಪಿಕ್ ನೇಮ್ ಐತಲ್ಲ ಇಲ್ಲಿ ಅದನ್ನ ಚೇಂಜ್ ಮಾಡ್ರಿ. ಇವಾಗ ಇದು ನೆಕ್ಸ್ಟ್ ಏನು ಮಾಡ್ತೈತಿ ಅಂತಂದ್ರೆ ನನಗೊಂದು ಕ್ವಶನ್ ಅನ್ನ ಕೇಳೈತಿ. ಸೊ ಇವಾಗ ಇಲ್ಲಿ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಇನ್ ಆಪರೇಟಿಂಗ್ ಸಿಸ್ಟಮ್ಸ್ ಎಕ್ಸ್ಪ್ಲೇನ್ ದ ಡಿಫರೆನ್ಸ್ ಬಿಟ್ವೀನ್ ಪ್ರಿಮಿಟಿವ್ ಸ್ಕೆಡ್ಯೂಲಿಂಗ್ ಅಂಡ್ ನಾನ್ ಪ್ರಿಮಿಟಿವ್ ಸ್ಕೆಡ್ಯೂಲಿಂಗ್. ಸಿ ಐ ಆಮ್ ನಾಟ್ ಅ ಎಂಜಿನಿಯರಿಂಗ್ ಸ್ಟೂಡೆಂಟ್ ಬಟ್ ಸ್ಟಿಲ್ ಐ ಹ್ಯಾವ್ ಗೂಗಲ್ ದಿ ಆನ್ಸರ್, ಸೊ ಐ ಆಮ್ ಗೋಯಿಂಗ್ ಟು ಗಿವ್ ಇಟ್. ಆ್ಯಂಡ್ ನಾನಿಲ್ಲಿ ಪಾರ್ಷಲ್ ಆನ್ಸರನ್ನು ಕೊಡಾಕತ್ತಿದ್ದೇನೆ. ಐ ವಿಲ್ ಟೆಲ್ ಯು ವೈ ಐ ಆಮ್ ಡೂಯಿಂಗ್ ದಸ್. ಓಕೆ, ಸೊ ನಾ ಇಲ್ಲಿ ಆನ್ಸರನ್ನು ಕೊಟ್ಟ ತಕ್ಷಣ ನಾ ಏನಾದರೂ ಪಾರ್ಷಲಾಗಿ ಕೊಟ್ಟಿದ್ದೆ ಅಥವಾ ತಪ್ಪಾಗಿ ಆನ್ಸರ್ ಮಾಡಿದ್ದೆ ಅಂದ್ರೆ ನನಗೆ ಇದು ಕರೆಕ್ಟ್ ಮಾಡ್ತೈತಿ, ಅದ್ರ ಬಗ್ಗೆ ಮತ್ತೆ ಜಾಸ್ತಿ ಇನ್ಫಾರ್ಮೇಷನನ್ನು ಕೊಡ್ತೈತಿ. ಆಮೇಲೆ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತೈತಿ. ನಾ ಇವಾಗ ಎಂಟ್ರ್ ಮಾಡ್ತೇನೆ ನೋಡ್ರಿ. ಸೊ ನಾ ಇವಾಗ ಪಾರ್ಷಲ್ ಆನ್ಸರನ್ನು ಕೊಟ್ಟಿದ್ದೇನೆ. ಸೊ ಇದೇನು ಹೇಳ್ತೈತಿ, ಗುಡ್ ಸ್ಟಾರ್ಟ್, ಯುವರ್ ಡೆಫಿನೇಷನ್ ಆಫ್ ಪ್ರಿಮಿಟಿವ್ ಸ್ಕೆಡ್ಯೂಲಿಂಗ್ ಇಸ್ ಕರೆಕ್ಟ್, ಯು ಕವರ್ಡ್ ದ ಕೋರ್ ಐಡಿಯಾ ಆರ್ ದ OS ಕ್ಯಾನ್ ಇಂಟ್ರಪ್ಟ್ ದ ರನ್ನಿಂಗ್ ಪ್ರಾಸೆಸ್. ಬಟ್ ಎಕ್ಸಾಮ್ಸ್ಗೆ ಈ ಆನ್ಸರ್ ಭಾಳಷ್ಟು ಪಾಯಿಂಟ್ಸನ್ನು ಮಿಸ್ ಮಾಡಾಕತ್ತೈತಿ. ನಾನ್ ಪ್ರಿಮಿಟಿವ್ ಸ್ಕೆಡ್ಯೂಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ, ಎಕ್ಸಾಂಪಲ್ಸ್ ಕೊಟ್ಟಿಲ್ಲ, ಡಿಸ್ಅಡ್ವಾಂಟೇಜಸ್ ಹೇಳಿಲ್ಲ, ಟೈಮ್ ಶೇರಿಂಗ್ ಸಿಸ್ಟಮ್ ಪಾಯಿಂಟ್ ಬಗ್ಗೆ ಮಾತಾಡಿಲ್ಲ. ಸೊ ಇದೆಲ್ಲ ನಾನು ಹೇಳಿಲ್ಲ ಅಂತ ಹೇಳಿ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನನ್ನು ಕೊಡ್ತೈತಿ. ಇಂಪ್ರೂವ್ಡ್ ವರ್ಷನನ್ನು ಕೊಡ್ತೈತಿ, ಇಂಪ್ರೂವ್ಡ್ ಎಕ್ಸಾಮ್ ಡೆಫಿನಿಷನ್. ಅದಾದಮೇಲೆ ನನಗೆ ನೆಕ್ಸ್ಟ್ ಕ್ವಶನನ್ನು ಕೇಳ್ತೈತಿ. ಸೊ ಇದೇ ಥರ ನೀವೇನು ಮಾಡಬೇಕು ಅಂತಂದ್ರೆ ಬ್ಯಾಕ್ ಆ್ಯಂಡ್ ಫೋರ್ತ್ ಮಲ್ಟಿಪಲ್ ಕ್ವಶನ್ಸನ್ನು ಇದು ಕೇಳ್ತೈತಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕೇಳ್ಕೊಂತ ಹೋಗ್ತೈತಿ. ಸೊ ಆಮೇಲೆ ನೀವು ಎಲ್ಲಿ ಲ್ಯಾಕ್ ಇರ್ತೈತಲ್ಲ ಅಲ್ಲಿ ಹೋಗ್ಬಿಟ್ರೆ ನೀವು ಆ ಪಾರ್ಟನ್ನು ಮತ್ತೆ ಓದಬೇಕು. ಸೊ ದೆನ್ ಯು ಕ್ಯಾನ್ ಕಮ್ ಬ್ಯಾಕ್ ಟು ChatGPT ಅಗೇನ್ ರಿಹರ್ಸ್ ಇಟ್. ಸೊ ಇದರಿಂದ ಏನಾಗ್ತೈತಿ, ನಿಮ್ಗೆ ಒಂದು ಎಕ್ಸಾಮ್ ಥರ ಫೀಲ್ ಬರ್ತೈತಿ. ಎಕ್ಸಾಮ್ ಒಳಗಡೆ ಕೂಡ ನೀವು ಇಲ್ಲಿ ಏನು ಪ್ರಾಕ್ಟೀಸ್ ಮಾಡಿರ್ತಿರಲ್ಲ ಇದು ಜ್ಞಾಪಕ ಬರ್ತೈತಿ. ಸೊ ಇವಾಗ ನಿಮ್ಗೆ ಹೈ ಪ್ರಿಯಾರಿಟಿ ಟಾಪಿಕ್ ಗೊತ್ತಾಯ್ತು, ಅದನ್ನು ಕಂಪ್ರೆಸ್ ಮಾಡೋದು ಗೊತ್ತಾಯ್ತು, ಆಮೇಲೆ ಯಾವ ಥರ ನೀವು ರಿಹರ್ಸ್ ಮಾಡೋದು ಕೂಡ ಗೊತ್ತಾಯ್ತು. ಸೊ ನಾವು ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಯೂಶ್ವಲಿ ನಾಳೆ ಎಕ್ಸಾಮ್ ಅಂದರೆ ಇವತ್ತು ತುಂಬ ಜನ ರಿವಿಷನ್ ಮಾಡೋಕೆ ಟ್ರೈ ಮಾಡ್ತಿರ್ತಾರೆ. ಬಟ್ ಒಂದು ಮಿಸ್ಟೇಕ್ ಏನು ಮಾಡ್ತಾರೋ ಅಂತಂದ್ರೆ ಭಾಳಷ್ಟು ಜನ ಸ್ಟೂಡೆಂಟ್ಸ್ ಎಲ್ಲನೂ ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಸೊ ಇದರಿಂದ ಏನಾಗ್ತೈತಿ, ಅವ್ರು ಪಾಸ್ ಆಗೋ ಮಾರ್ಕ್ಸಸ್ ಕೂಡ ಲೂಸ್ ಆಗ್ತವೆ. ಸೊ ನೀವೇನಾದರೂ ಈ ಪ್ರಾಸೆಸನ್ನು ಫಾಲೋ ಮಾಡಿದ್ರಿ ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಮ ಹತ್ರ ಆಲ್ರೆಡಿ ಹೈ ಪ್ರಿಯಾರಿಟಿ ಟಾಪಿಕ್ಸ್ ಇದಾವೆ 40-50 ಮಾರ್ಕ್ಸ್ದ, ಅದನ್ನು ನೀವು ಮಾಸ್ಟರ್ ಮಾಡಿದಿರಿ, ಅದನ್ನು ಕಂಪ್ರೆಸ್ ಮಾಡಿದಿರಿ, ಅದನ್ನು ಪ್ರಾಕ್ಟೀಸ್ ಕೂಡ ಮಾಡಿದಿರಿ. ಬಟ್ ನೈಟ್ ಬಿಫೋರ್ ಎಕ್ಸಾಮ್ ಏನು ಮಾಡಬೇಕು ಅಂತಂದರೆ ಒಂದು ರಿವಿಷನ್ ಶೀಟನ್ನು ರೆಡಿ ಮಾಡಿಡ್ಬೇಕು. ಆ ರಿವಿಷನ್ ಶೀಟ್ 1 to 2 pages ಅಷ್ಟೇ ಇರ್ತೈತಿ. ಅದನ್ನು ಜಸ್ಟ್ ನೋಡ್ಕೊಂಡ್ರಿ ಅಂತಂದರೆ ನಿಮ್ಗೆ ಎಲ್ಲನೂ ಜ್ಞಾಪಕ ಉಳಿತೈತಿ. ಸೊ ಇದಕ್ಕೆ ಕೂಡ ನಾನು ಇಲ್ಲಿ ಒಂದು ಪ್ರಾಂಪ್ಟನ್ನು ಬರೆದಿದ್ದೇನೆ. ಸೇಮ್ ಚಾರ್ಟ್ ಯಾವ್ದು ಇರ್ತೈತಲ್ಲ ChatGPT ಒಳಗಡೆ ಅಲ್ಲಿ ಹೋಗ್ಬಿಟ್ಟು ಆ ಟಾಪಿಕ್ ಕೆಳಗಡೆ ಇದನ್ನು ಕೊಡ್ರಿ. ಓಕೆ, ಎಂಟರ್ ಕೊಟ್ಟ ತಕ್ಷಣ ಇದೇನು ಮಾಡ್ತೈತಿ ಅಂತಂದರೆ ನಿಮ್ಗೆ ಒಂದು ರಿವಿಷನ್ ಶೀಟನ್ನು ರೆಡಿ ಮಾಡಿಕೊಡ್ತೈತಿ. ಇಟ್ ವಿಲ್ ಬಿ ವೆರಿ ಕ್ರಿಸ್ಪ್, ಇಟ್ ವಿಲ್ ನಾಟ್ ಬಿ ಸೋ ಬಿಗ್. ಓಕೆ, ಇಲ್ಲಿ ನೋಡ್ರಿ ವಾಟ್ ಈಸ್ CPU ಸ್ಕೆಡ್ಯೂಲಿಂಗ್. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೈತಿ. ಇಂಪಾರ್ಟೆಂಟ್ ಟರ್ಮ್ಸ್ ಯಾವ್ಯಾವ ಇದಾವೆ, ಅದ್ರ ಫಾರ್ಮುಲಾಸ್ ಏನೇನಿದಾವೆ, ಏನು ರಿಮೆಂಬರ್ ಮಾಡಬೇಕು ಅಥವಾ ಯಾವ್ದು ಜ್ಞಾಪಕ ಇಟ್ಕೋಬೇಕು,
ಪ್ರಿಮಿಟಿವ್ ನಾನ್ ಪ್ರಿಮಿಟಿವ್ ಅಂದ್ರೆ ಏನೋ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ ವೆರಿ ಕ್ರಿಸ್ಪ್ ಒಳಗಡೆ. ಸೊ ನೀವು ಇಷ್ಟೇನಾದರೂ ಓದ್ಕೊಂಡ್ರಿ ಅಂತಂದ್ರೆ ಈ ಟಾಪಿಕ್ ನಿಮ್ಮ ತಲೆಯೊಳಗೆ ಫಿಕ್ಸ್. ಸೊ 10 to 12 ಮಾರ್ಕ್ಸ್ ಈ ಟಾಪಿಕ್ ಬಗ್ಗೆ ಆಲ್ರೆಡಿ ಫಿಕ್ಸ್ಡ್. ಸೊ ನೆಕ್ಸ್ಟ್ ನೀವು ಮತ್ತೆ ಸೇಮ್ ಇದೇ ಒಂದು ಸರ್ಕಲನ್ನು ಬೇರೆ ಉಳಿದಿರೋ ಟಾಪಿಕ್ಸ್ಗೂ ಕೂಡ ಮಾಡಿರಿ. ಆರಾಮಾಗಿ ನೀವೇನಾದರೂ ಈ ಥರ ಮಾಡಿದ್ರಿ ಅಂತಂದರೆ ಐ ಆಮ್ ಡ್ಯಾಮ್ ಶ್ಯೂರ್ ದ್ಯಾಟ್ ನೀವು 40 to 50 ಮಾರ್ಕ್ಸನ್ನು ಆರಾಮಾಗಿ ತೊಗೊಂಡು ಬರ್ಬೋದು. ನಿಮ್ಮ ಸ್ಟಡೀಸ್ ಒಳಗಡೆ ಬ್ಯಾಕ್ಲಾಗ್ ಕನ್ಸೆಪ್ಟ ಬರೋಂಗಿಲ್ಲ. ಸೊ ಈ ಥರ ನೀವು AI ನಿಮ್ಮ ಸ್ಟೂಡೆಂಟ್ ಜರ್ನಿ ಒಳಗಡೆ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ಗೋಸ್ಕರ ನಿಮ್ಮ ಸ್ಟಡೀಸ್ಗೋಸ್ಕರ ಯೂಸ್ ಮಾಡ್ಬೋದಾ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗಿತ್ತು ಅಂತ ಅಂದ್ಕೊಳ್ತೇನೆ. ಇಲ್ಲಿ ಡಿಸ್ಕಸ್ ಮಾಡಿರುವಂಥ ಎಲ್ಲ ಟಾಪಿಕ್ಸ್ ಪ್ರಾಂಪ್ಟ್ಸ್ ಏನಿದಾವಲ್ಲ ಅದನ್ನು ನಾನು ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟಿರ್ತಾನೆ, PDF ಮಾಡಿ ಹೋಗಿ ಡೌನ್ಲೋಡ್ ಮಾಡಿಕೊಡ್ರಿ. ವೆರಿ ಯೂಸ್ಫುಲ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿಡಿಯೋನ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಭಾಳಷ್ಟು ಸ್ಟೂಡೆಂಟ್ಸ್ಗೆ ಇದು ಹೆಲ್ಪ್ ಆಗ್ತೈತಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದರೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರಿ ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ನಿಮ್ಗೆ ಇದೇ ಥರ ನಾನು AI ವಿಡಿಯೋಸನ್ನು ತೊಗೊಂಡು ಬರ್ತೇನೆ. ಮುಂದಿನ ವಿಡಿಯೋ ಒಳಗಡೆ ಮತ್ತೊಂದು ಹೊಸ ಟಾಪಿಕ್ಕಿಂದ ಸಿಗೋಣ. ಅಲ್ಲಿವರೆಗೂ ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. ಬಾಯ್.